यादगीर जिला के यरगोल बाचवार के पहाड़ी मकामात में सीताफल के दरख्त हैं। मुमताज समाजी कारकुन उमेश के मदनाल ने उन पहाड़ी मकाम का दौरा करते हुए बताया कि कुदरती तौर पर उगाए जाने वाले फ्रूट सीताफल लजीज और सेहत के लिए अच्छे होते हैं। मुसलसल बारिश के पानी से ये खराब हो रहे हैं और बगैर किसी कीड़ेमार अद्वियात के इस्तेमाल के कुदरती तौर पर उगते हैं और सेहत के लिए मुफीद हैं, लेकिन उन पौधों को जरूरी तहफ़्फ़ुज़ हासिल नहीं है। इस पर ज्यादा तवज्जो न देने की वजह से जिला में कस्टर्ड एप्पल के फलों में भी कमी आने का खदशा है। महकमा बागबानी को इसका ज्यादा ख्याल रखना चाहिए। पहाड़ी इलाकों में कस्टर्ड एप्पल के ज्यादा पौधे लगाए जाएं, उनकी परवरिश की जाए और इस बात को यकीनी बनाया जाए कि फल दस्तयाब हों। उन्होंने कहा कि महकमा बागबानी और महकमा जंगलात को मजीद जिम्मेदारी दी जानी चाहिए। अगर कस्टर्ड एप्पल को ज्यादा मिकदार में उगाया जाए तो ये फल ज्यादा फराहम किए जा सकते हैं। इससे हुकूमत को आमदनी भी होगी। रियासती हुकूमत को इस तरफ फौरी तवज्जो देनी चाहिए। ಎರಡು ಬಾಸಾರ್ ಕೊಡ್ರಿ ಅದು ಅಂದ್ರೆ ದೊಡ್ಡ ದೊಡ್ಡ ಆಗ್ದು ಕಾಯಿ ಅಂದ್ರನ ಒಟ್ಟ ಈಗ ಇಷ್ಟಿಷ್ಟು ಸಣ್ಣ ಸಣ್ಣ ಕಾಯಿಗಳಾಗ್ಯಾವ. ಇದು ರೋಗ ಬಂದದ. ರೋಗ ಬಂದ ಸಲಕ್ಕಾಗಿ ನಾವು ಹಣ್ಣು ಅಂತೇಳಿ ನಾವು ಬಂದಿವಿ. ಬಂದ ಕೇಸಿಂದ ಈಗ ಈ ತರ ರೋಗ ಬಂದದ, ನಾವೇನ್ ಮಾಡ್ಬೇಕ್ರಿ? ಈ ಸರ ಹಣ್ಣು ಸರಿಯಾಗಿ ಬಂದಿಲ್ರಿ. ಇದು ಒಂದು ಹತ್ತಿ ರೋಗ ಬಂದಂಗ ಹತ್ತಿಗೆ ರೋಗ ಹೆಂಗ್ ಬಂದದ ಆ ತರ ರೋಗ ಬಂದದ. ಹಣ್ಣು ಕೊಳತದ ಒಳಗೆ ಹಣ್ಣನ ಕೊಳತದ, ಎಲ್ಲ ಕಲಾಸ್ ಕಾಯಿನ ಕೊಳತದ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ದೇವಪ್ರಿ. ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಗುಡ್ಡಗಾಡ ಪ್ರದೇಶ ಇದ್ದು ಇದಕ್ಕೆ ಆಗಿ ಗಿರಿನಾಡ ಅಂತ ಹೆಸರಾಗಿರ್ತಕ್ಕಂಥದ್ದು. ಇದಕ್ಕೇನದ ಸಾಕಷ್ಟು ಚಿತಾಫಲ, ಯಾರು ಇದಕ್ಕೆ ಬೀಜ ಹಾಕಿ ಬೆಳೆಸಂಗಿಲ್ಲ ಮತ್ತು ಇದಕ್ಕೆ ನೀರು ಹಾಕಂಗಿಲ್ಲ. ಯಾವುದೇ ತರಹದ ಗೊಬ್ಬರ, ರಸಗೊಬ್ಬರ ಯಾವುದಿಲ್ಲ. ನೈಸರ್ಗಿಕ ಸ್ವಾಭಾವಿಕವಾಗಿ ಬೆಳೀತಕ್ಕಂಥ ಈ ಗಿಡದಲ್ಲೇ ಇರ್ತಕ್ಕಂಥ ಹಣ್ಣು. ಇಲ್ಲಿ ಇಂಥ ಹಣ್ಣು ಇಡೀ ದೇಶದಲ್ಲಿ ಎಲ್ಲಿ ಸಿಗಲ್ಲ, ಯಾವುದೇ ಕೆಮಿಕಲ್ ಇರೋದು. ಆದ್ರೆ ಈ ಸರಿ ಏನದಂದ್ರೆ ಕೆಲವು ಕಡೆ ಈ ಕಡೆ ಬಾಚವಾರು ಮತ್ತು ಯಾರಗೋಳ ಗುಡ್ಡದಲ್ಲಿ ರೋಗ ಬಂದೆಲ್ಲ ಕಾಯಿಗಳು ಹಾಳಾಗ್ಯಾವ ಅಂತ ಹೇಳಿ ರೈತರು ಹೇಳ್ತಾರೆ. ಆದ್ರೆ ಕೆಲವು ಗುಡ್ಡದಲ್ಲಿ ಏನೋ ದೊಡ್ಡ ದೊಡ್ಡ ಹಣ್ಣುಗಳು ತರ್ಲಾಗತ್ತಾರ. ಆದ್ರೆ ಇಂಥ ಹಣ್ಣು ನೈಸರ್ಗಿಕ ಇರ್ತಕ್ಕಂಥದ್ದು, ಸ್ವಾಭಾವಿಕ ಬೆಳೀತಕ್ಕಂಥ ಹಣ್ಣು ನಾವು ಇಲ್ಲಿ ಬಿಟ್ಟರೆ ನಾವು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇದು ಅರಣ್ಯ ಇಲಾಖೆಯಲ್ಲಿ ಇರೋದ್ರಿಂದ ಇದೇನದ ತೋಟಗಾರಿ ಇಲಾಖೆಗೆ ಇದಕ್ಕೆ ಇದು ಮಾಡ್ಬೇಕು, ಒತ್ತು ಕೊಡ್ಬೇಕಂತಕ್ಕಂಥದ್ದು. ಇನ್ನು ಇದನ್ನು ಬೆಳೆಸ್ತಕ್ಕಂಥ ಕೆಲಸ ನೂರಾರು ಎಕರೆ ಅದ, ಸಾವಿರಾರು ಎಕರೆ ಇರೋದ್ರಿಂದ ಬೆಳೆಸರ್ಲಿಂತ ಸರ್ಕಾರ ಕೂಡ ಇದರಲ್ಲಿಂದ ಆದಾಯ ಆಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ನಮ್ಮ ರಾಜ್ಯದಿಂದ ಹಿಡಿದು ಹೊರ ರಾಜ್ಯಕ್ಕೆ ರಫ್ತು ಆಗ್ತಕ್ಕಂಥ ಕೆಲಸ ಆಗ್ಬೇಕು. ಅಂದಾಗ ಮಾತ್ರ ಈ ನಮ್ಮ ಕರ್ನಾಟಕದ ಹೆಸರು ಬರ್ತದ. ಇಂಥ ಹಣ್ಣು ಎಲ್ಲಿ ಸಿಗಲ್ಲ. ಭಾಳಷ್ಟು ನೋಡ್ತೀವಿ ಕೆಮಿಕಲ್ ಸ್ವಾದ ಇರತಕ್ಕಂಥ ಹಣ್ಣುಗಳು ಜಾಸ್ತಿ ಇಟ್ಟರೆ ಕೆಟ್ಟು ಹೋಗ್ತಾವೆ. ಇವು ಕೆಡೋದಲ್ಲ, ಉಳನೇ ಬೀಳಲ್ಲ. ಅಂಥ ಹಣ್ಣಿಗೆ ಏನಂತಂದ್ರೆ ಪ್ರಾತಿನಿಧ್ಯ ಸರ್ಕಾರ ಏನದ ಮುತುವರ್ಜಿ ವಹಿಸಿ ಇನ್ನು ಸಸಿಗಳನ್ನ ಹಾಕಿಸಿ ಬೆಳೆಸಿ ಈ ಭಾಗದಾಗಿರ್ತಕ್ಕಂಥ ಜನರಿಗೆಲ್ಲ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮತ್ತು ಅರಣ್ಯ ಇಲಾಖೆ, ತೋಟಗಾರಿ ಇಲಾಖೆ ಮಾಡ್ಬೇಕಂತಕ್ಕಂಥದ್ದು ನನ್ನ ಮನವಿ.